ಫಿಲ್ಮ್ ನಟ ನಟಿಯರು ಈಗ ರಾಜಕೀಯಕ್ಕೆ ಅಲ್ಲಲ್ಲಿ ಎಂಟ್ರಿ ಕೊಡುವಂತ ಸುದ್ದಿಯನ್ನ ನೋಡಿರ್ತೀರಾ. ಆದ್ರೆ ಈಗ ಇನ್ನೊಂದು ರೀತಿಯಾದಂತಹ ಸುದ್ದಿ, ಒಂದು ಪಕ್ಷವನ್ನೇ ಕಟ್ಟಿದ್ದಾರೆ. ಆ ಪಕ್ಷವನ್ನ ಹಿಂದೆಯೂ ಕೂಡ ನಟರು ಕಟ್ಟಿದ್ದಾರೆ. ಈಗ ಹೊಸದಾಗಿ ದಳಪತಿ ವಿಜಯ್ ರಾಜಕೀಯ ಎಂಟ್ರಿ ಕೊಡ್ತಾ ಇದ್ದಾರೆ. ಹೊಸ ಪಕ್ಷ ಟಿವಿಕೆ ಅಂತ ಅದಕ್ಕೆ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ತಮಿಳಿಗ ವೆಟ್ರಿ ಕಳಗಂ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಟಿವಿಕೆ 2026 ವಿಧಾನಸಭಾ ಚುನಾವಣೆಗೆ ವಿಜಯ್ ಪಕ್ಷ ಸ್ಪರ್ಧೆಯನ್ನ ಮಾಡಲಿದೆ. ಬಟ್ ಈಗ ಬರ್ತಾ ಇರುವಂತ ಲೋಕಸಭೆಗೆ ಇವರು ಸ್ಪರ್ಧೆಯನ್ನ ಮಾಡಲ್ಲ. ವಿಧಾನಸಭೆಯ ಚುನಾವಣೆಗೆ ಅವರು ಸ್ಪರ್ಧೆಯನ್ನ ಮಾಡೋಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಈಗ ಪಕ್ಷವನ್ನ ಘೋಷಣೆಯನ್ನ ಮಾಡಿದರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ದಳಪತಿ ವಿಜಯ್ 2026 ವಿಧಾನಸಭಾ ಚುನಾವಣೆಗೆ ವಿಜಯ್ ಪಕ್ಷ ಸ್ಪರ್ಧೆಯನ್ನ ಮಾಡಲಿದೆ. ಅದು ಟಿವಿಕೆ, ತಮಿಳಿಗ ವೆಟ್ರಿ ಕಳಗಂ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಟಿವಿಕೆ ಅಂದ್ರೆ ಸೊ ಈಗ ಸೂಪರ್ ಸ್ಟಾರ್ ವಿಜಯ್ ಹೊಸ ಪಕ್ಷ ಘೋಷಣೆ ಆಗಿದೆ. ಹಲವು ಚರ್ಚೆಗಳು ಬರ್ತಾ ಇದ್ವು. ರಾಜಕೀಯಕ್ಕೆ ಹೋಗ್ತಾರೆ, ಯಾವ ಪಕ್ಷ ಸೇರ್ಕೊಂಡು ಬಿಡ್ತಾರೆ ಅಂತ ಇತ್ತು. ಅವರು ಅವರದ್ದೇ ಆದಂಥ ಒಂದು ಪಕ್ಷವನ್ನ ಕಟ್ಟಿದ್ದಾರೆ. ಅನೇಕ ನಟರು ಈ ರೀತಿಯಾಗಿ ಪಕ್ಷವನ್ನ ಕಟ್ಟಿ ಎಂಟ್ರಿ ಕೊಟ್ಟು ಆಮೇಲೆ ಅದರಲ್ಲಿ ಆಗದೆ ಇದ್ದಾಗ ವಾಪಸ್ ಹೋಗಿದ್ದಾರೆ. ಕೆಲವರು ನಿಂತ್ಕೊಂಡಿದ್ದಾರೆ, ಕೆಲವರು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡಿದ್ದಾರೆ. ಬಟ್ ಈಗ ವಿಜಯ್ ಅವರ ವಿಚಾರದಲ್ಲಿ ಹೇಗೆ ಅಂತ ಹೇಳಿ ಸೊ ಹಲವು ರೀತಿಯ, ಯಾಕಂದರೆ ಕಮಲ್ ಹಾಸನ್ ವಿಚಾರದಲ್ಲಿ ಬಂತು, ರಜನಿಕಾಂತ್ ಅವ್ರ ವಿಚಾರದಲ್ಲಿ ಬಂತು, ಅನೇಕ ಚರ್ಚೆಗಳು ಕೂಡ ಬಂದು ಹೋದ್ವು ರಾಜಕೀಯದಲ್ಲಿ, ಏನಾಯಿತು ಏನಿಲ್ಲ ಅಂತ ಹೇಳಿ. ಆ ಕಡೆಗೆ ಪವನ್ ಕಲ್ಯಾಣ್ ವಿಚಾರದಲ್ಲಿ ಬರ್ತಾ ಇದೆ. ಸೊ ಹೀಗೆ ಅನೇಕರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಹೊಸದೇನಲ್ಲ. ಈಗ ವಿಜಯ್ ಅವರ ಎಂಟ್ರಿ ಇದು ಹೇಗೆ ಪಡೆದುಕೊಳ್ಳುತ್ತೆ, ಈ ಪಕ್ಷ ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ, ನಿಂತ್ಕೊಳ್ಳುತ್ತಾ, ಅವರ ಅಭಿಮಾನಿಗಳು ರಾಜಕೀಯವಾಗಿ ಎಂಟ್ರಿ ಕೊಟ್ಟರು ಕೂಡ ಅವರ ಅಭಿಮಾನಿಗಳು ಅದೇ ರೀತಿಯಾಗಿ ಚಿತ್ರಕ್ಕೆ ಹೇಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ರು ಹಾಗೆ ಅವರಿಗೆ ಈ ಪಕ್ಷದಲ್ಲಿದ್ದಾಗಲೂ ಕೂಡ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾರ, ಇದು ಕುತೂಹಲವನ್ನು ಕೆರಳಿಸುತ್ತೆ. ಅಲ್ಲಿವರೆಗೂ ಅಂದರೆ 2026ವರೆಗೂ ಕಾಯಬೇಕಾಗತ್ತೆ. ನನ್ನ ಫಿಲ್ಮ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಭಾರತಿ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಈಗ ಹೊಸದಾಗಿ ವಿಜಯ್ ಅವರು ಯಾವ ಪಕ್ಷ ಸೇರ್ಕೊಂಡು ಬಿಡ್ತಾರೆ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇತ್ತು. ಅವರು ರಾಜಕೀಯಕ್ಕೆ ಬರೋದಂತೂ ಅಲ್ಲಲ್ಲಿ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಬಟ್ ಹೊಸ ಪಕ್ಷವನ್ನ ಕಟ್ಟಿರೋದು ಹೇಗೆ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ಇದು? ಅರುಣ್, ಮುಖ್ಯವಾಗಿ ಹೇಳಬೇಕಂದ್ರೆ ಇಡೀ ಭಾರತದಲ್ಲಿ ಅಂದರೆ ಎಲ್ಲ ಇಂಡಸ್ಟ್ರಿ ಹೋಲಿಸಿದ್ರೆ ತಮಿಳುನಾಡಲ್ಲಿ ಹೆಚ್ಚಿಗೆ ಆರಾಧ್ಯ ದೈವ ಅಂತ ಸಿನಿಮಾ ಇಂಡಸ್ಟ್ರಿಯವರನ್ನ ಪೂಜಿಸ್ತಾರೆ. ಅಷ್ಟರ ಮಟ್ಟಿಗೆ ಸಿನಿಮಾ ನಟರನ್ನ ಆರಾಧಿಸ್ತಾರೆ ಅಲ್ಲಿ ಜನ. ಹೌದು, ಹಿಂದೆಲ್ಲ ನೋಡ್ಬೋದು, ಜಯಲಲಿತಾ ಇರ್ಬೋದು, ಜೊತೆಗೆ ಕಮಲ್ ಹಾಸನ್ ಇರ್ಬೋದು, ವಿಜಯಕಾಂತ್ ಇರ್ಬೋದು, ಜೊತೆಗೆ ಕರುಣಾನಿಧಿ ಇರ್ಬೋದು, ಹೀಗೆ ಸಿನಿಮಾದಲ್ಲಿ ಗುರುತಿಸಿಕೊಂಡವರಿಗೆಲ್ಲರನ್ನೂ ಆರಾಧ್ಯ ದೈವ ಅಂತ ಪೂಜಿಸಿ ಅವರಿಗೆ ರಾಜಕೀಯದಲ್ಲಿ ದೊಡ್ಡ ಮನ್ನಣೆಯನ್ನೇ ಕೊಟ್ಟಿರುವಂತಹ ಒಂದು ಉದಾಹರಣೆ ಇದೆ. ಇದೀಗ ವಿಜಯ್ ಅವರ ಎಂಟ್ರಿ, ಅವರಿಗೆ 50 ವರ್ಷ, 49 ಆಸುಪಾಸು. ಈ ವರ್ಷ ಇಷ್ಟರಲ್ಲೇ ಅವರು ಸಿನಿಮಾ ಇಂಡಸ್ಟ್ರಿ ತೊರೆದು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋದು ಸಾಕಷ್ಟು ಚರ್ಚೆಗೆ ಉಂಟು ಮಾಡಿದೆ. ಹಾಗಂತ ನೋಡಿದ್ರೆ ಆಶ್ಚರ್ಯವ? ಖಂಡಿತ ಇಲ್ಲ. ಇದು ಸರ್ಪ್ರೈಸ್ ಅಂತೂ ಅಲ್ವೇ ಅಲ್ಲ. ಸಾಕಷ್ಟು ವರ್ಷಗಳಿಂದ, ಅಂದ್ರೆ ಕಳೆದ 2 ವರ್ಷಗಳಿಂದ ವಿಜಯ್ ರಾಜಕೀಯ ಎಂಟ್ರಿಯ ಕುರಿತು ಚರ್ಚೆ ಉಂಟಾಗ್ತಿತ್ತು. ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವಿಂಗ್ ಹೊಂದಿರುವಂತಹ ನಟ. ಅವರನ್ನ ಕಂಪ್ಲೀಟ್ ಆಗಿ ಆರಾಧಿಸ್ತಾರೆ, ಪೂಜಿಸ್ತಾರೆ. ಆದರೆ ಅವರು ಒಂದು 10 ವರ್ಷ ಎಲ್ಲೂ ಕೂಡ ಸಿನಿಮಾ ವಿಚಾರವಾಗಿ ಅವರು ಇಂಟರ್ವ್ಯೂ ಕೊಟ್ಟಿರಲಿಲ್ಲ, ಹೆಚ್ಚಾಗಿ ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಆದರೆ ಹಿಂದೆ ಮಾಸ್ಟರ್ ಸಿನಿಮಾ ಬಂದಾಗ ಅವರು ಸಡನ್ ಆಗಿ ಒಂದು 10 ವರ್ಷದ ನಂತರ ಮೇನ್ ಸ್ಟ್ರೀಮ್ ಅಂದ್ರೆ ಚಾನಲ್ಗೆ ಸಂದರ್ಶನ ಕೊಡೋದಿರ್ಬೋದು, ಹೆಚ್ಚಾಗಿ ಜನರ ಜೊತೆ ಬೆರೆಯೋದಿರ್ಬೋದು, ಈ ಥರದನ್ನ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಆಗಲೇ ಚರ್ಚೆ ಉಂಟಾಗುತ್ತೆ. ಅವರ ತಂದೆ ಕೂಡ ಆ ಸುಳಿವನ್ನ, ಚಂದ್ರಶೇಖರ್ ಅವರು ಅವರ ತಂದೆ, ಅವರು ಕೂಡ ಸುಳಿವನ್ನ ಕೊಡ್ತಾ ಇರ್ತಾರೆ, ಮಗ ರಾಜಕೀಯಕ್ಕೆ ಎಂಟ್ರಿ ಕೊಡಬಹುದು ಅನ್ನೋದು. ಆದರೂ ಕೂಡ ಎಲ್ಲ ಒಂದ್ ಕಡೆ ಆ ಕಡೆ ಈ ಕಡೆ ಚರ್ಚೆ, ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಇಲ್ಲ ಅನ್ನುವಂತಹ ಅನುಮಾನಗಳು ಸೃಷ್ಟಿಯಾದ ಬೆನ್ನಲ್ಲೇ ಕಳೆದ 15 ದಿನದ ಹಿಂದೆ ಏನಂತ ವಿಜಯ್ ಅವರು ಪಕ್ಕ ರಾಜಕೀಯಕ್ಕೆ ಎಂಟ್ರಿ ಕೊಡೋದು ಪಕ್ಕ, ಅವರದ್ದೇ ಆದ ಸ್ವಂತ ಪಕ್ಷವನ್ನ, ಪ್ರಾದೇಶಿಕ ಪಕ್ಷವನ್ನ ಹುಟ್ಟಾಕ್ತಾರೆ ಅನ್ನೋದೊಂದು ವಿಷಯ ಬಹಿರಂಗವಾಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ತಮಿಳರ ವೆಟ್ರಿ ಕಳಗಂ ಅನ್ನುವಂತಹ ಒಂದು ಪಕ್ಷವನ್ನ ಹುಟ್ಟುಹಾಕಿ ಅದರ ಅಧ್ಯಕ್ಷರಾಗ್ತಾರೆ. ಹಾಗಾದ್ರೆ ಅವರ ಟಾರ್ಗೆಟ್ ಇರೋದು ಲೋಕಸಭೆ ಎಲೆಕ್ಷನ್ಗ? ಖಂಡಿತವಾಗ್ಲೂ ಇಲ್ಲ ಅಂತ. 2026ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ತಮಿಳುನಾಡಲ್ಲಿ ನಡೆಯುತ್ತೆ. ಆ ಎಲೆಕ್ಷನ್ನೇ ಅವರ ಟಾರ್ಗೆಟ್ ಅಂತ ಹೇಳಿ. ಹೌದು, ಅವರು ಸದ್ಯಕ್ಕೆ ಭಾರಿ
ಜನಮನ್ನಣೆ ಪಡೆದಿರುವಂತಹ ನಟ, ಭಾರಿ ಫ್ಯಾನ್ಸ್ ಫಾಲೋವಿಂಗ್ ಪಡೆದಿರುವಂತಹ ನಟ, ಇದೇ ಟೈಮಲ್ಲೇ ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ರಾಜಕೀಯಕ್ಕೆ ಬಳಸಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ. ಹೌದು, ಮುಖ್ಯವಾಗಿ ಅವರು ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಅಲ್ಲಿ ಒಂದು ರೀತಿಯಲ್ಲಿ ಹುರಿದುಂಬಿಸುವಂತಹ ಮಾತುಗಳನ್ನು ಆಡ್ತಿದ್ರು. ಅಲ್ಲಿ ಅವರ ಭಾಷಣ ರಾಜಕೀಯಕ್ಕೆ ಪ್ರೇರಿತವಾದಂತಹ ಇರ್ತಿತ್ತು. ಯಾಕಂದ್ರೆ ಮುಂದೆ ಯುವ ಜನತೆಯನ್ನ ಹುರಿದುಂಬಿಸುವಂತಹ ಕೆಲಸ ಮಾಡ್ತಿದ್ರು. ಈಗ ಯಾವುದೇ ಒಂದು ಸ್ಕೂಲ್ ಫಂಕ್ಷನ್ ಇರಲಿ, ಕಾಲೇಜ್ ಫಂಕ್ಷನ್ ಇರಲಿ, ಇಲ್ಲಿ ಹೋದಾಗ ಯುವ ಮತದಾರರನ್ನ ಸೆಳೆಯುವಂತಹ ಒಂದು ಪ್ರಯತ್ನದಲ್ಲೇ ಅವರ ಭಾಷಣ ಇರ್ತಿತ್ತು. ಹೌದು, ವಿಜಯ್ ಎಂಟ್ರಿ ನಿಜಕ್ಕೂ ಆಶ್ಚರ್ಯವಂತೂ ಅಲ್ವೇ ಅಲ್ಲ ರಾಜಕೀಯ ಎಂಟ್ರಿ. ಆದ್ರೆ ಸಿನಿಮಾದಲ್ಲಿ ಮುಂದೆ ನಟಿಸ್ತಾರಾ ಇಲ್ವಾ ಅನ್ನೋದೊಂದು ಕುತೂಹಲ. ಹೌದು, ಸದ್ಯಕ್ಕೀಗ ಅವರು ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅನ್ನುವಂತಹ ಒಂದು ವಿಚಾರ ಕೇಳಿ ಬರ್ತಿದೆ. ಯಾವುದೇ ಸಿನಿಮಾ ಲಿಯೋ ಆದ್ಮೇಲೆ ಅವ್ರು ಯಾವುದೇ ಸಿನಿಮಾ ಅನೌನ್ಸ್ ಮಾಡಿಲ್ಲ. ಹಾಗೆ ಹೀಗೆ ಬೇರೆ ಬೇರೆ ಸಿನಿಮಾಗಳದ ವಿಚಾರ ಬರ್ತಿದೆ ಹೊರತು ಪರ್ಟಿಕ್ಯುಲರ್ ಆಗಿ ಪಕ್ಕ ಅನೌನ್ಸ್ ಆಗಿರುವಂತಹ ಸಿನಿಮಾ ಯಾವುದೇ ಇರಲಿಲ್ಲ. ಹೀಗಾಗಿ ಲಿಯೋ ಆದ್ಮೇಲೆ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಡೋದು ಪಕ್ಕ ಅನ್ನುವಂತಹ ಒಂದು ಮಾತು ಬರ್ತಿತ್ತು. ಅದೀಗ ಅಧಿಕೃತವಾಗಿದೆ. ಪ್ರಾದೇಶಿಕ ಪಕ್ಷವನ್ನ ಹುಟ್ಟು ಹಾಕಿ ಅದರ ಅಧ್ಯಕ್ಷರಾಗಿದ್ದಾರೆ. ಇನ್ನು ಮುಂದೆ ಕಂಪ್ಲೀಟ್ ಆಗಿ ರಾಜಕೀಯದಲ್ಲಿ ತೊಡಗ್ತಾರೆ. ವಿಜಯ್ಗೆ ಗೆಲುವು ಸಿಗುತ್ತಾ? ತಮಿಳರು ಏನು ಸಿನಿಮಾ ನಟರನ್ನ ಆರಾಧಿಸುವಂತೆ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂತಹ ತಮ್ಮ ಆರಾಧ್ಯ ದೈವಕ್ಕೆ ಒಂದು ಜನಮನ್ನಣೆ ಕೊಡ್ತಾರಾ, ಗೆಲ್ಲಿಸ್ತಾರಾ ಅನ್ನುವಂಥದ್ದು ಎಲ್ಲ ವಿಚಾರಗಳು ಈಗ ಚರ್ಚೆಯಾಗಿದೆ. ಅರುಣ್. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೂಪರ್ ಸ್ಟಾರ್ ವಿಜಯ್ ಹೊಸ ಪಕ್ಷ ಘೋಷಣೆಯಾಗಿದೆ. ಅಲ್ಲಿ ಫಿಲ್ಮ್ ನಟರಿಗೆ, ನಟಿಯರಿಗೆ ಹೆಚ್ಚಿನ ರೀತಿಯಾಗಿ ರಾಜಕೀಯದಲ್ಲಿ ಬಂದಾಗವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿರುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ನಿಜ, ಅದು ತಮಿಳುನಾಡಲ್ಲಿ ಅದರ ಬಗ್ಗೆ ಇದೆ. ಬಟ್ ಈಗ ವಿಜಯ್ ಅವ್ರದ್ದು ಏನಾದರೂ ಪರೀಕ್ಷೆ ಆಗಬೇಕು ಅಂದರೆ ಅದು 2026ರವರೆಗೂ ಕಾಯಬೇಕು.